ಹೆಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಷ್ಟು ಚಳಿ ವೆದರಲ್ಲಿ ಬಿಸಿ ಬಿಸಿಯಾಗಿ ವಡೆ ಮಾಡ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತಲ್ವ. ಬನ್ನಿ ನೋಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕಾಗಿ 1 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನಷ್ಟು ರೈಸು, ಅಕ್ಕಿ ನಾರ್ಮಲ್ಲ ಊಟಕ್ಕೆ ಬಳಸ್ತಕ್ಕಂಥ ಅಕ್ಕಿ, 1 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಮ್ಮೆ ನೀಟಾಗಿ ತೊಳ್ಕೊಳ್ಳೋಣ. 2-3 ಸಲ ತೊಳ್ಕೊಳ್ಳಿ. ಬೇಳೆಯಲ್ಲಿ ಸುಮಾರಷ್ಟು ಪೌಡರ್ಸ್ಗಳು ಹಾಕಿಟ್ಟಿರ್ತಾರೆ, ಹಾಳಾಗಬಾರ್ದಂತ. ನಂತರ ಇದನ್ನು 1-2 ಅವರ್ ಇದನ್ನು ನೆನೆಸ್ಕೊಳ್ಳೋಣ. 2 ಅವರ್ಸ್ ನೆಂದಾದಮೇಲೆ ನೋಡಿ, ಈಗ ಕರೆಕ್ಟಾಗಿ ನೆನ್ಕೊಂಡಿದ್ದೆ. ಇಷ್ಟು ನೆಂದರೆ ಆಯಿತು. ಈಗ ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ಏನೆಲ್ಲ ಹಾಕಬೇಕಂತ ನೋಡೋಣ. ಸುಮಾರು 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ನಂತರ 3 ಬೆಳ್ಳುಳ್ಳಿ ಇಳ್ಕ, ನಂತರ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಳ್ಳಿ, ಏಕೆಂದರೆ ಬೇಳೆ ಹಾಕಿರೋದ್ರಿಂದ ಗ್ಯಾಸ್ ಪ್ರೊಡ್ಯೂಸ್ ಮಾಡಬಾರ್ದು. ಹಾಗಾಗಿ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈಗ ನಾವು ನೆನೆ ಇಟ್ಕೊಂಡಿದ್ವಲ್ಲ 2 ಅವರ್ಸಿಂದ, ಆ ಬೇಳೆನೆಲ್ಲ ಇದಕ್ಕೆ ಸೇರಿಸ್ಕೊಂಡು ನೀರು ಹಾಕದೆ ತರಿಯಾಗಿ ರುಬ್ಕೋಬೇಕಾಗಿರುತ್ತೆ. ನೆನಪಿರಲಿ, ನೀರೆಲ್ಲೂ ಹಾಕಬೇಡಿ, ಅದರಲ್ಲಿರ್ತಕ್ಕಂಥ ತೇವಾಂಶನೇ ಸಾಕಾಗುತ್ತೆ. ಪಲ್ಸ್ ಮೂಡನ್ನ ಉಪಯೋಗಿಸ್ಕೊಂಡು ಇದನ್ನು ನೀಟಾಗಿ, ಅಂದರೆ ರವೆ ಥರ ಇರಬೇಕು, ಆ ಥರ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈಗ ನಾವು ಆಲ್ರೆಡಿ ನೆನೆ ಇಟ್ಕೊಂಡಿದ್ವಲ್ಲ, ಅದೇ ಬೌಲ್ಗೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಮಿಕ್ಸಿಯಲ್ಲಿ ಇರ್ತಕ್ಕಂಥದ್ದೆಲ್ಲ ಮಿಶ್ರಣನ ತೆಕ್ಕೊಂಬಿಡೋಣ. ನಂತರ ಇದಕ್ಕೆ ಇನ್ನೊಂದಷ್ಟು ಐಟಮ್ನ ಸೇರಿಸ್ಬೇಕಾಗಿರುತ್ತೆ. ನೋಡಿ, ಈ ಹದಕ್ಕಿದ್ರೆ ಸಾಕಾಗುತ್ತೆ. ಈಗ ನೋಡಿ, 1 ಪಿಂಚಷ್ಟು ಹಿಂಗನ್ನು ತಪ್ಪದೇ ಹಾಕ್ಕೊಳ್ಳಿ. ಬೇಳೆ ಆಗಿರೋದ್ರಿಂದ ಗ್ಯಾಸಸ್ಸು ಪ್ರೊಡ್ಯೂಸ್ ಆಗಬಾರ್ದು ಅಂತ. ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಾವಿನ್ನೂ ಎಲ್ಲಿ ರುಬ್ಲಿಕ್ಕೆ ಹಾಕಿರಲಿಲ್ಲ, ಈಗಲೇ ಸೇರಿಸ್ಕೊತಾ ಇರೋದು. ನಂತರ ನೀವು ಕಡಿಮೆ ಇತ್ತಂದರೆ ಒಂದ್ಸಲ ಟೇಸ್ಟ್ ಮಾಡಿನೂ ಬೇಕಂದರೆ ಸೇರಿಸ್ಕೊಬೋದು. ಈಗ ನಾನು ಹಾಕಿದ್ದೀನಿ, ನೋಡ್ತೀನಿ ನನಗೆ ಆ ಟೇಸ್ಟ್ ಕರೆಕ್ಟಾಗಿದ್ದರೆ ಓಕೆ, ಇಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊತೀನಿ. ನಂತರ 1-2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರ್ತಕ್ಕಂಥದ್ದು, ಅದನ್ನು ಸಹ ಸೇರಿಸಿದ್ದೀನಿ. 4 ಎಸಳಷ್ಟು ಕರಿಬೇವು ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು, ಹಾಗೆ 1 ಇಡಿಯಷ್ಟು ಸಬ್ಬಸಿಗೆ ಸೊಪ್ಪನ್ನ ಮಿಸ್ ಮಾಡದೆ ಸೇರಿಸ್ಕೊಳ್ಳಿ. ಇದ್ರ ಫ್ಲೇವರು ವಡೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಹಾಕಿದ್ದಾಯ್ತಲ್ಲ, ಈಗ ನೀಟಾಗಿ ಇದನ್ನು ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ, ಆ ಮಸಾಲ ಎಲ್ಲನೂ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದನ್ನು ಕೆಲವರು ವಡೆ ಥರ ತಟ್ತಾರೆ, ಅಂದರೆ ಫುಲ್ ಫ್ಲ್ಯಾಟಾಗಿ, ಆ ಥರ ತಟ್ಕೋಬೇಡಿ. ಇದನ್ನು ಇದೇ ಥರನೇ, ಅಂದರೆ ಅಂಗೈಯಲ್ಲಿ ಇಟ್ಕೊಂಡು ಜಸ್ಟ್ ಹಾಗೆ ಪ್ರೆಸ್ ಮಾಡಿದ್ರೆ ಆಯಿತು. ಎಡ್ಜಸ್ಸು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಸಾಫ್ಟ್ ಇರುತ್ತೆ. ಬಟ್ ಇದೇ ಥರನೇ ಮಾಡಿದ್ರೇ ಟೇಸ್ಟ್ ಅಂತ ನನಗನ್ಸುತ್ತೆ. ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ, ಸರಿನಾ? ಈಗ ಮುಂದಿನ ಪ್ರೋಸೆಸ್ ನೋಡ್ಕೊಳ್ಳೋಣ. ಎಣ್ಣೆ ಇಟ್ಕೊಂಡಿದ್ದೆ ಬಿಸಿ ಆಗಲಿಕ್ಕೆ. ಎಣ್ಣೆ ಯಾಕೆ ಈ ಥರ ಇದೆ ಅಂದ್ಕೋಬೇಡಿ, ಆಲ್ರೆಡಿ 1 ಬ್ಯಾಚು ಟೀ ಟೈಮಲ್ಲಿ ಹಾಕ್ಕೊಂಡಿದ್ವಿ, ಹಾಗಾಗಿ ಆ ಥರ ಇದೆ. ಈಗ ರೆಸಿಪಿಗೋಸ್ಕರ ಮತ್ತೊಮ್ಮೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ. ಎಣ್ಣೆ ಮೊದಲಿಗೆ ಚೆನ್ನಾಗಿ ಕಾದಿರಬೇಕು. ನಂತರ ಇದು ಹಾಕಿದ್ದಾದಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ 2 ಕಡೆ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಇದನ್ನು ಕದಲಿಸ್ಲೇಬೇಡಿ, 2 ಮಿನಿಟ್ಸ್ ಇದನ್ನು ಡಿಸ್ಟರ್ಬ್ ಮಾಡಬೇಡಿ. ಅದಾದಮೇಲೆ ಇದನ್ನು ಉಲ್ಟಾ ಮಾಡ್ಕೊಳ್ಳಿ, ಅಂದರೆ ತಿರುಗಿಸ್ಕೊಂಡು ಇನ್ನೊಂದು ಸೈಡು ಸಹ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಆವಾಗಲೇ ಚೆನ್ನಾಗಿ ಬೇಯುತ್ತೆ ವಡೆ. ಇದೆಲ್ಲ ಟಿಪ್ಸ್ ಅಂತ ಹೇಳ್ಬೋದು. ಹಾಗೆ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಗೆ ರೆಸಿಪೀಸ್ ಇಷ್ಟ ಆಗ್ತಾಯಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ರೆಸಿಪಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.